ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಆರಂಭ ಆಗಬಹುದು. ಅಂಥ ಸ್ಥಿತಿಯನ್ನು ಅಲ್ಲಿ ಅಮೆರಿಕ ಹಾಗೂ ಇರಾನ್ಗಳು ನಿರ್ಮಾಣ ಮಾಡಿವೆ. ಈ ಸಂದರ್ಭದಲ್ಲಿ ಮುಖ್ಯ ಭೂಮಿಕೆಯನ್ನು ನಿಭಾಯಿಸಬೇಕಾಗುವುದು ಇಸ್ರೇಲ್. ಅಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ನಿಂತರೆ ಅದರ ಪರಿಣಾಮಗಳು ಇಸ್ರೇಲ್ನ ಮೇಲೂ ಆಗುತ್ತವೆ. ಇರಾನ್ ಮತ್ತು ಅದರ ಪ್ರಾಕ್ಸಿಗಳು ಅಲ್ಲಿ ಇಸ್ರೇಲನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತವೆ. ಜೊತೆಗೆ ಅಮೆರಿಕಾಗೆ ರೂಟ್ ಕ್ಲಿಯರ್ ಮಾಡಿಕೊಡೋ ಜವಾಬ್ದಾರಿ ಕೂಡ ಇಸ್ರೇಲ್ ಮೇಲೆ ಇರುತ್ತೆ. ಸೊ ಅವರಿಗಾಗಲೇ IRGCಯ ಸಂಪರ್ಕದ ಕೊಂಡಿಗಳನ್ನು ಕಟ್ ಮಾಡೋ ಕೆಲಸನ ಶುರು ಮಾಡಿದ್ದಾರೆ. ಅದರಲ್ಲೂ ಲೆಬನಾನ್ನಲ್ಲಿ IDF ನಡೆಸಿರುವ ದಾಳಿಯಲ್ಲಿ ಹೆಜ್ಬುಲ್ಲಾದ 12 ಮಂದಿ ಕಮಾಂಡರ್ಗಳು ಜನ್ನತ್ ಪಾಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಮಂದಿಯಲ್ಲಿ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಸ್ರೇಲ್ ಇದ್ದಕ್ಕಿದ್ದ ಹಾಗೆ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇರೋದು ಯಾಕೆ? ಅಲ್ಲಿ ಇಸ್ರೇಲ್ನ ದಾಳಿಯಲ್ಲಿ ಸಾವಿಗೀಡಾದವರು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ ಫೆಬ್ರವರಿ 27, 28 ಹಾಗೂ ಮಾರ್ಚ್ 1ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ಸ್ನೇಹಿತರೆ, ಯುದ್ಧದ ಸಂದರ್ಭದಲ್ಲಿ ಶತ್ರುಗಳ ಮೇಲೆ ದಾಳಿ ಮಾಡುವ ಮೊದಲು ಅದಕ್ಕೆ ಬೇಕಾದ ರಸ್ತೆಗಳನ್ನು ನಿರ್ಮಾಣ ಮಾಡೋದು, ಅಡೆತಡೆಗಳನ್ನು ನಿವಾರಿಸುವ ಕೆಲಸವನ್ನು ಪೈನೀರ್ ಫೋರ್ಸ್ ಮಾಡುತ್ತೆ. ರಸ್ತೆಗಳಲ್ಲಿಟ್ಟಿರೋ ಲ್ಯಾಂಡ್ ಮೈನ್ಸ್ ಅನ್ನು ತೆಗೆಯೋದು, ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡೋದು, ರಸ್ತೆಗಳನ್ನು ಸರಿಪಡಿಸೋದು, ಇದೆಲ್ಲ ಅವರ ಕೆಲಸ. ಈಗ ಇರಾನ್ ಹಾಗೂ ಅಮೆರಿಕ ನಡುವೆ ಆಗೋ ಯುದ್ಧ ಭೂಮಾರ್ಗದ ಮೂಲಕ ಏನಾಗೋದಿಲ್ಲ. ಆದರೂ ಅಮೆರಿಕ ದಾಳಿ ಮಾಡೋ ಹೊತ್ತಿಗೆ ಇರಾನ್ನಲ್ಲಿ ಅಮೆರಿಕಾಗೆ ತೊಂದರೆ ಉಂಟು ಮಾಡುವ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಬೇಕಲ್ಲ, ಆ ಕೆಲಸವನ್ನು ಇಸ್ರೇಲ್ ಅಲ್ಲಿ ಮಾಡ್ತಾ ಇದೆ. ಅಲ್ಲಿನ ಆಯುಧಾಗಾರಗಳು, ಡ್ರೋನ್ ತಯಾರಿಕಾ ಘಟಕಗಳು ಸ್ಫೋಟಗೊಳ್ತಾ ಇವೆ. ಇದರ ಜೊತೆಗೆ ಇರಾನ್ ಕೇವಲ ಇರಾನ್ನಿಂದ ಮಾತ್ರ ದಾಳಿಗಳನ್ನು ನಡೆಸೋದಿಲ್ಲ. ಅವರ ಎಸ್ಟಾಬ್ಲಿಷ್ಮೆಂಟುಗಳು ಮಧ್ಯಪ್ರಾಚ್ಯದಲ್ಲಿ ನಾನಾ ಕಡೆಗಳಲ್ಲಿವೆ. ಲೆಬನಾನ್, ಯೆಮನ್, ಇರಾಕ್, ಗಾಜಾ, ಹೀಗೆ ಎಲ್ಲಿಂದ ಬೇಕಾದರೂ IRGC ದಾಳಿಗಳನ್ನು ಆಯೋಜಿಸುವ ಸಾಧ್ಯತೆಗಳಿರುತ್ತವೆ. ಅದಕ್ಕೆ ಸರಿಯಾಗಿ ಈಗಾಗಲೇ ಲೆಬನಾನ್ನಲ್ಲಿ IRGC ಆಕ್ಟಿವಿಟಿಗಳು ಹೆಚ್ಚಾಗ್ತಾ ಹೋಗ್ತಾ ಇರೋದನ್ನ ಅಲ್ಲಿನ ಹೆಜ್ಬುಲ್ಲಾ ಆಗಲೇ ಅರಬ್ ಮಾಧ್ಯಮಗಳಿಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಇಸ್ರೇಲ್ ಈಗ ಲೆಬನಾನ್ ಮೇಲೆ ದೊಡ್ಡ ಮಟ್ಟದಲ್ಲಿ ಕಣ್ಣಿಟ್ಟಿದೆ. ಲೆಬನಾನ್ ಮೇಲೆ ದಾಳಿ ಮಾಡದೇ ಇರೋದಕ್ಕೆ ಒಂದು ಒಪ್ಪಂದ ಇದ್ರೂ ಕೂಡ ದಕ್ಷಿಣ ಲೆಬನಾನ್ನಲ್ಲಿ ಹೆಜ್ಬುಲ್ಲಾದ ಮಿಸೈಲ್ ಸೈಟ್ಗಳ ಮೇಲೆ ಇಸ್ರೇಲ್ನ IDF ದಾಳಿಗಳನ್ನು ಮಾಡಿದೆ ಮತ್ತು ಅದರಲ್ಲಿ 8 ಮಂದಿ ಹೆಜ್ಬುಲ್ಲಾ ಕಮಾಂಡರ್ಗಳು ಬಲಿಯಾಗಿದ್ದಾರೆ. ಅಲ್ಲಿ ಬರೀ ಮಿಸೈಲ್ ಸೆಂಟರ್ನ ಮಾತ್ರ ಗುರಿಯಾಗಿಸ್ಕೊಂಡಿಲ್ಲ, ಬದಲಿಗೆ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾ ಅಡ್ಡೆಗಳನ್ನು ಗುರಿಯಾಗಿಸ್ಕೊಂಡು ಎಲ್ಲೆಲ್ಲಿಗೆ IRGC ಕಮಾಂಡೋಗಳು ಬರ್ತಾ ಇದ್ದಾರೋ ಆ ಎಲ್ಲ ಸ್ಥಳಗಳ ಮೇಲೆ ಸಾಲಾಗಿ ಇಸ್ರೇಲ್ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇದೆ. ಬೇಕಾ ವ್ಯಾಲಿಯಲ್ಲಿ ಮಿಸೈಲ್ ಸೈಟ್ ಮೇಲೆ ನಡೆದ ದಾಳಿಯಲ್ಲಿ 8 ಮಂದಿ ಕಮಾಂಡರ್ಗಳು ಸಾವಿಗೀಡಾದರೆ, ಮತ್ತೊಂದು ದಾಳಿಯಲ್ಲಿ ಹೆಜ್ಬುಲ್ಲಾದ ಅತ್ಯಂತ ಪ್ರಮುಖ ನಾಯಕರು ಅಂತ ಗುರುತಿಸಿಕೊಂಡಿದ್ದ ಅಲಿ ಝೈದ್ ಅಲ್ ಮೌಸಾವಿ, ಮೊಹಮ್ಮದ್ ಇಬ್ರಾಹಿಂ ಅಲ್ ಮೌಸಾವಿ ಮತ್ತು ಹುಸೇನ್ ಯಾಘಿ ಅನ್ನೋ 3 ಕಮಾಂಡರ್ಗಳು ಸಾವನ್ನಪ್ಪಿದ್ದಾರೆ. ಅವರು 3 ಜನ ಅಲ್ಲಿನ ಮನೆಯೊಂದರಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಿಖರ ಮಾಹಿತಿಯ ಮೇಲೆ ದಾಳಿ ನಡೀತು ಅಂತ ಜೆರುಸಲೆಂ ಪೋಸ್ಟ್ ವರದಿ ಮಾಡಿದೆ. ಗೆಳೆಯರೆ, ಅರಬ್ಬಿ ಸಮುದ್ರದಲ್ಲಿ ಹಾಗೂ ಇರಾನ್ನ ಸುತ್ತಮುತ್ತ ಅಮೆರಿಕ ತನ್ನ ಪಡೆಗಳನ್ನು ಹೆಚ್ಚು ಮಾಡ್ತಾ ಇದೆ. ಅಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿಕೊಳ್ತಾ ಇದ್ದಂತೆ ಇರಾನ್ ಕೂಡ ಅದನ್ನು ಎದುರಿಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಒಂದು ಕಡೆ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಯುದ್ಧಾಭ್ಯಾಸ ಮಾಡ್ತಾ ಅಲ್ಲಿ ಮಿಸೈಲ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಚೈನಾದ ಆಯುಧಗಳನ್ನು ತರಿಸ್ಕೊಳ್ತಾ ತನ್ನ ಬತ್ತಳಿಕೆಗೆ ಬಲ ಕೊಡ್ತಾ ಹೋಗ್ತಾ ಇದೆ. ಈಗಾಗಲೇ ಚೈನಾ ಇರಾನಿಗೆ ಬೇಕಾದ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ತನ್ನ ಅರ್ಲಿ ವಾರ್ನಿಂಗ್ ವಿಮಾನಗಳನ್ನು ಇರಾನ್ಗೆ ಕಳುಹಿಸಿಕೊಟ್ಟಿದೆ. JF-17ಗಳು ಅಲ್ಲಿ ಸಿದ್ಧಗೊಂಡಿವೆ. ಬಹುಶಃ ಅವುಗಳನ್ನು ಚೈನಾನೇ ಆಪರೇಟ್ ಮಾಡಬೇಕಾಗಿ ಬರಬಹುದು. ಯಾಕೆಂದ್ರೆ ವಿಮಾನ, ಅವ್ಯಾಕ್ಸ್ ಇವುಗಳ ಕೋಆರ್ಡಿನೇಷನ್ ಹಾಗೂ ಟ್ರೈನಿಂಗ್ ಇದೆಲ್ಲ ಇಲ್ಲದೆ ಇರಾನಿನ ಪೈಲಟ್ಗಳಿಗೆ ತಕ್ಷಣ ಅವುಗಳನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಡ್ರೈವರ್ ಬೇಕಾದರೂ ಡ್ರೈವ್ ಮಾಡ್ತಾನೆ ಅನ್ನೋದಕ್ಕೆ ಅದು ಕಾರೋ ಬಸ್ಸೋ ಅಲ್ಲ ನೋಡಿ, ಪ್ರತಿಯೊಂದು ವಿಮಾನವೂ ವಿಶೇಷವಾಗಿ ಇರುತ್ತೆ. ಹೀಗಾಗಿ ಅಲ್ಲೊಂದು ಟ್ರೈನಿಂಗ್ನ ಅಗತ್ಯ ಇರುತ್ತೆ. ಅದಿಲ್ಲದೆ ಅವುಗಳನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಚೈನಾ ಅವುಗಳನ್ನು ಅಲ್ಲಿ ಆಪರೇಟ್ ಮಾಡೋದಕ್ಕೆ ಕೂಡ ತನ್ನ ಸೈನಿಕರನ್ನು ಕಳುಹಿಸಿಕೊಟ್ಟಿದೆ. ಈ ನಡುವೆ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಲೆಬನಾನ್ನಲ್ಲಿ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅಕಸ್ಮಾತ್ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಇಸ್ರೇಲ್ ಅನ್ನ ಬೇರೆ ಕಡೆ ಎಂಗೇಜ್ ಮಾಡಬೇಕು ಅನ್ನೋದು ಅವರ ತಂತ್ರ. ಹೀಗಾಗಿ ಲೆಬನಾನ್ ಕಡೆಯಿಂದ
ಇಸ್ರೇಲ್ ಮೇಲೆ ಹಮಾಸ್ ಹಾಗೂ ಹೆಜ್ಬುಲ್ಲಾಗಳು ಜಂಟಿಯಾಗಿ ದಾಳಿ ಮಾಡ್ತಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳಲ್ಲಿ ನಡೀತಾ ಇವೆ. ಈ ಮಾಹಿತಿಯ ಆಧಾರದ ಮೇಲೆ ಇಸ್ರೇಲ್ ಕೂಡ ಈಗ ಲೆಬನಾನ್ನನ್ನು ಕುಟ್ಟಿ ಪುಡಿ ಮಾಡ್ತಾ ಹೋಗ್ತಾ ಇದೆ. ಇನ್ನು ಲೆಬನಾನ್ನಲ್ಲಿ ಕೂಡ ಹಮಾಸ್ ಗಾಜಾದಲ್ಲಿ ಮಾಡಿಕೊಂಡಿರೋ ಹಾಗೆ ಹೆಜ್ಬುಲ್ಲಾಗಳು ಜನವಸತಿಯ ನಡುವೆ ತಮ್ಮ ಆಯುಧಾಗಾರಗಳನ್ನು, ಸೇನಾ ಕಮಾಂಡ್ ಸೆಂಟರ್ಗಳನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಹೆಜ್ಬುಲ್ಲಾಗಳ ಮೇಲೆ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದ್ದ ಇಸ್ರೇಲ್ ಅಪಾರ್ಟ್ಮೆಂಟ್ಗಳ ಮೇಲೆ ಕೂಡ ದಾಳಿ ಮಾಡಿತ್ತು ಮತ್ತು ಅಲ್ಲಿ ಅಡಗಿ ಕೂತಿದ್ದ ಹೆಜ್ಬುಲ್ಲಾದ ಸೀನಿಯರ್ ಕಮಾಂಡರ್ಗಳನ್ನು ಹೊಡೆದು ಹಾಕ್ತಾ ಹೋಗಿತ್ತು. ಅಲ್ಲಿನ ಬಾಲ್ಬೆಕ್ನ ಜನವಸತಿಯ ನಡುವೆ ಈ ಕಮಾಂಡ್ ಸೆಂಟರ್ ಇತ್ತು. ಹೀಗಾಗಿ ಇಸ್ರೇಲ್ ಅಲ್ಲಿ ವಾಯುದಾಳಿ ಮಾಡಿದೆ. ಆ ದಾಳಿ ಯಶಸ್ವಿ ಕೂಡ ಆಗಿದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಬಾಲ್ಬೆಕ್ಕಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇರೋ 3 ಕಮಾಂಡರ್ಗಳ ಪೈಕಿ ಒಬ್ಬ ಹುಸೇನ್ ಯಾಗಿ, ಹೆಜ್ಬುಲ್ಲಾದ ಅತ್ಯಂತ ಪ್ರಮುಖ ಕಮಾಂಡರ್ ಅಂತ ಹೇಳ್ತಾ ಇದ್ದಾರೆ. ಈ ಯಾಗಿ ಹೆಜ್ಬುಲ್ಲಾದ ಲಾ ಮೇಕರ್ ಅಂತಲೇ ಕರೆಸ್ಕೊಳ್ತಾ ಇದ್ದ ಮೊಹಮ್ಮದ್ ಯಾಗಿಯ ಮಗ. ಇತ್ತೀಚೆಗೆ ಅವನಿಗೆ ಸಾಕಷ್ಟು ದೊಡ್ಡ ಜವಾಬ್ದಾರಿಗಳನ್ನು ಹೆಜ್ಬುಲ್ಲಾ ಕೊಟ್ಟಿತ್ತು. ಅದರಲ್ಲೂ ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಮಾತುಕತೆಗಳಂತೆ ಲೆಬನಾನ್ನಲ್ಲಿ ಕದನ ವಿರಾಮ ಘೋಷಣೆ ಆದ ನಂತರ ಈ ಹುಸೇನ್ ಯಾಗಿ ಹೆಜ್ಬುಲ್ಲಾನ ಮರುನಿರ್ಮಾಣ ಮಾಡ್ತಿದ್ದ. ಆದರೆ ಈಗ ಅವನನ್ನು ಕೂಡ ಇಸ್ರೇಲ್ ಹೊಡೆದು ಹಾಕಿದೆ. ಇನ್ನು ಇಸ್ರೇಲ್ನ ಆಟ ಇಷ್ಟಕ್ಕೆ ನಿಲ್ತಾ ಇಲ್ಲ. ಹೆಜ್ಬುಲ್ಲಾಗಳ ಕಮಾಂಡ್ ಸೆಂಟರನ್ನು ಹೊಡೆದು ಹಾಕಿದ್ದ ಇಸ್ರೇಲ್ ಆ ಬಳಿಕ ದಕ್ಷಿಣ ಲೆಬನಾನ್ನಲ್ಲಿದ್ದ ಹಮಾಸ್ ಕಮಾಂಡ್ ಸೆಂಟರನ್ನು ಕೂಡ ಹೊಡೆದು ಹಾಕಿದೆ. ಈ ಸೆಂಟರ್ ಹಮಾಸ್ನ ಹೊಸ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬಳಕೆ ಆಗ್ತಾ ಇತ್ತು. ಇಲ್ಲಿ ತಯಾರಾದವರನ್ನ ಗಾಜಾಗೆ ಕಳುಹಿಸಿಕೊಡ್ತಾ ಇದ್ರು. ಅಲ್ಲಿ IDFನ ವಿರುದ್ಧ ಅವರು ದಾಳಿಗಳನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ಸಿಡಾನ್ನಲ್ಲಿ ನಡೆದ ದಾಳಿಯಲ್ಲಿ ಪ್ಯಾಲೆಸ್ತೀನಿ ರೆಫ್ಯೂಜಿ ಕ್ಯಾಂಪ್ ಹಾನಿಗೊಳಗಾಗಿದ್ದು ಅಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತ ಲೆಬನಾನ್ ಹೇಳಿದೆ. ಆದರೆ ಇಸ್ರೇಲ್ ಈ ಆರೋಪಗಳನ್ನು ನಿರಾಕರಿಸಿದೆ. ನಾವು ಜನಸಾಮಾನ್ಯರನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡ್ತಾ ಇಲ್ಲ. ನಮ್ಮ ದಾಳಿಯ ಗುರಿ NL ಹಿಲ್ವೈನಲ್ಲಿನ ಕಮಾಂಡ್ ಸೆಂಟರ್ ಆಗಿತ್ತು ಅಂತ ಇಸ್ರೇಲ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ಇರಾನ್ ಹಾಗೂ ಅಮೆರಿಕ ನಡುವೆ ಸಂಘರ್ಷ ಉಂಟಾದರೆ ಅದರಲ್ಲಿ ಲೆಬನಾನ್ ಯಾರ ಪರವೂ ವಹಿಸದೆ ತಟಸ್ಥವಾಗಿರಬೇಕು. ಲೆಬನಾನ್ನ ಆಡಳಿತ ಯಾವುದೇ ಕಾರಣಕ್ಕೂ ಹೆಜ್ಬುಲ್ಲಾಗಳನ್ನು ಬೆಂಬಲಿಸಬಾರದು, ಇರಾನ್ಗೆ ಯಾವುದೇ ಸಹಾಯವನ್ನು ಮಾಡಬಾರದು ಅಂತ ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ವಿರೋಧಿ ಪಡೆ ನಿದಾ ಅಲ್ ವತನ್ ಅಲ್ಲಿನ ಸರ್ಕಾರಕ್ಕೆ ಕರೆ ಕೊಟ್ಟಿದೆ. ಹೀಗೊಂದು ಕಡೆ ಶತ್ರುಗಳನ್ನು ಮಟ್ಟ ಹಾಕ್ತಾ ಇರೋ ಇಸ್ರೇಲ್ ಮತ್ತೊಂದು ಕಡೆ ಗಾಜಾದಲ್ಲಿ ಕೂಡ ಹಮಾಸ್ನ ನಡ ಮುರಿಯೋ ಕೆಲಸನ ಮುಂದುವರಿಸ್ತಾ ಇದೆ. ಈಗಾಗಲೇ ಅಂತಾರಾಷ್ಟ್ರೀಯ ಸಮುದಾಯ ಅಮೆರಿಕದ ನೇತೃತ್ವದಲ್ಲಿ ಗಾಜಾ ಮರು ನಿರ್ಮಾಣಕ್ಕೆ $7 ಬಿಲಿಯನ್ ಮೀಸಲಿಟ್ಟಿದೆ. ಇಂಥ ಹೊತ್ತಲ್ಲಿ ಗಾಜಾಗೆ ಅಂತಾರಾಷ್ಟ್ರೀಯ ಸೇನೆಯನ್ನು ನಿಯೋಜಿಸೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಇದು ಹಮಾಸ್ಗೆ ಬಿಸಿ ತುಪ್ಪ. ಇನ್ನು ಗಾಜಾಗಾಗಿ ಅಮೆರಿಕ ಮಾಡಿರೋ ಪೀಸ್ ಕಮಿಟಿಯಲ್ಲಿ ಸಾಕಷ್ಟು ಇಸ್ಲಾಮಿಕ್ ದೇಶಗಳು ಕೂಡ ಇವೆ. ಪಾಕಿಸ್ತಾನದಂಥ ದೇಶ ಕೂಡ ಪೀಸ್ ಕಮಿಟಿಯ ಭಾಗ ಆಗಿದೆ. ಮೊನ್ನೆ ಪೀಸ್ ಕಮಿಟಿ ಮೀಟಿಂಗನ್ನು ನೀವು ನೋಡಬೇಕಿತ್ತು. ಅಲ್ಲಿ ಕೂಡ ಟ್ರಂಪ್ ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ತಾ ಪಾಕಿಸ್ತಾನದ ಪ್ರಧಾನಿಗೆ ಎದ್ದು ನಿಲ್ಲೋದಕ್ಕೆ ಹೇಳ್ತಾರೆ. ಪಾಪ ಶರೀಫು ಉತ್ತಮ ಗುಲಾಮನಂತೆ ಎದ್ದು ನಿಂತು ಟ್ರಂಪ್ಗೆ ಮುಜುರೆ ಸಲ್ಲಿಸ್ತಾನೆ. ಇಂಥ ಜೋಕರುಗಳು ತುಂಬಿಕೊಂಡಿರೋ ಪೀಸ್ ಕಮಿಟಿ ಅಲ್ಲದು ಏನು ಮಾಡುತ್ತೋ ಗೊತ್ತಿಲ್ಲ. ಆದರೆ ಅಮೆರಿಕಾನ ನೇರವಾಗಿ ಎದುರು ಹಾಕ್ಕೊಳ್ಳೋ ಧೈರ್ಯ ಹಮಾಸ್ಗಿಲ್ಲ. ಹೀಗಾಗಿ ಪೀಸ್ ಕಮಿಟಿ ಗಾಜಾಗೆ ಬರಲಿ, ಆದರೆ ನಮ್ಮ ಆಡಳಿತದಲ್ಲಿ ಅವರು ಮೂಗು ತೋರಿಸೋದು ಬೇಡ, ಇಲ್ಲಿ ಶಾಂತಿ ನೆಲೆಸೋ ಹಾಗೆ ಅವರು ನೋಡಿಕೊಳ್ಳಿ ಅಂತ ಹಮಾಸ್ ಹೇಳ್ತಾ ಇದೆ. ಆದರೆ ಅಲ್ಲಿಗೆ ಬರೋ ಪೀಸ್ ಕಮಿಟಿಯ ಕೆಲಸನೇ ಹಮಾಸನ್ನು ನಿಶಸ್ತ್ರೀಕರಣಗೊಳಿಸೋದು. ಅದಾದ ನಂತರ ಮಾತ್ರ ಇಸ್ರೇಲಿನ ಪಡೆಗಳು ಗಾಜಾದಿಂದ ಹೊರಗೆ ಹೋಗುತ್ತವೆ. ಇನ್ನು ಗಾಜಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ಅಮೆರಿಕ ನೇಮಕ ಮಾಡ್ತಾ ಇರೋ ಪೀಸ್ ಕೀಪಿಂಗ್ ಇಂಟರ್ನ್ಯಾಷನಲ್ ಸ್ಟೆಬಿಲಿಟಿ ಫೋರ್ಸ್ಗೆ ಮೊರಾಕೊ, ಇಂಡೋನೇಷ್ಯಾ, ಆಲ್ಬೇನಿಯಾ, ಕೊಸಾವೋ, ಕಜಕಿಸ್ತಾನ ಮುಂತಾದ ದೇಶಗಳು ಸಹಸ್ರಾರು ಸೈನಿಕರನ್ನು ಕಳುಹಿಸಿಕೊಡೋದಕ್ಕೆ ಒಪ್ಪಿಕೊಂಡಿವೆ. ಇನ್ನು ಟರ್ಕಿ ಮತ್ತು ಪಾಕಿಸ್ತಾನಗಳು ನಾವು ನಮ್ಮ ಸೈನಿಕರನ್ನು ಕಳುಹಿಸ್ತೀವಿ ಅಂತ ಹೇಳ್ತಾ ಇವೆ. ಆದರೂ ಅವರನ್ನು ಸೇರಿಸ್ಕೊಳ್ಳೋದಕ್ಕೆ ಇಸ್ರೇಲ್ ಸಿದ್ಧ ಇಲ್ಲ. ಯಾವುದೇ ಕಾರಣಕ್ಕೂ ಟರ್ಕಿ, ಕತಾರ್ ಹಾಗೂ ಪಾಕಿಸ್ತಾನಗಳಲ್ಲಿರಬಾರದು ಅಂತ ಇಸ್ರೇಲ್ ಪಟ್ಟು ಹಿಡ್ಕೊಂಡು ಕೂತಿದೆ. ಒಟ್ಟಲ್ಲಿ ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಸಂಭವಿಸುವ ಕ್ಷಣಗಳು ಹತ್ತಿರ ಬರ್ತಿರುವಾಗಲೇ ಇರಾನ್ ಮಧ್ಯಪ್ರಾಚ್ಯದಲ್ಲಿ ವಾರ್ನಿಂಗ್ ಶಾಟ್ಸನ್ನು ಹೊಡಿತಾ ಇದೆ. ಇದು ಅಮೆರಿಕ ಮೇಲೆ ಇರಾನ್ ಮಾಡಲಿರುವ ಸಂಭಾವ್ಯ ದಾಳಿಯಲ್ಲಿ ಅವರಿಗೆ ದಾರಿಯನ್ನು ಕ್ಲಿಯರ್ ಮಾಡಿಕೊಡೋದಕ್ಕೆ ಇಸ್ರೇಲ್ ಪಯನೀರ್ ಫೋರ್ಸ್ ಥರ ಕೆಲಸ ಮಾಡ್ತಾ ಇರೋ ರೀತಿ ಇದು. ಗೆಳೆಯರೆ, ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಾ ಇರೋ ದಾಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.